ಉತ್ತರನೂ ಇದೆ. ಈಗಾಗಲೇ ತಾವು ಹೇಳಿದ್ರಿ, ಒಂದು ವೇಳೆ ಬದಲಾವಣೆ ಆಗೋದಾದರೆ ನಮ್ಮ ಪ್ರಯತ್ನವನ್ನು ನಾವು ಹೇಳ್ತೀವಿ. ಮುಖ್ಯಮಂತ್ರಿಗಳು ಆಗಬೇಕು, ಪ್ರಧಾನಮಂತ್ರಿಗಳು ಆಗಬೇಕು ಈ ಸಮುದಾಯ. ಯಾಕಂದರೆ ದೇಶದ ಬಹುಸಂಖ್ಯಾತ ಸಮುದಾಯ, ಪರಿಶಿಷ್ಟ ಜಾತಿ ವರ್ಗಗಳಿಗೆ ಒಂದು ರಾಷ್ಟ್ರೀಯ ಅಸ್ಮಿತೆ ಇದೆ, ಇಡೀ ದೇಶದ ಉದ್ದಗಲಕ್ಕೂ ಇದ್ದಾರೆ. ಹಾಗೆ ಪ್ರಧಾನಮಂತ್ರಿಯನ್ನಾಗಬೇಕು ನಾವು. ಹಾಗಾಗಿ ಕರ್ನಾಟಕದಲ್ಲಿ ಅವಕಾಶ ಅನೇಕ ಸಾರಿ ಕೈತಪ್ಪಿದೆ ನಮಗೆ. ಹಾಗಾಗಿ ಸಹಜವಾಗಿ ನಾವು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಅಲ್ಲ, ಆ ರೀತಿ ಪ್ರಯತ್ನ, ಚರ್ಚೆಗಳು, ಲಾಬಿ ಏನಾದರೂ ಮಾಡ್ತಾ ಇದ್ದೀರಾ? ಧರ್ಮ ಕೂಡ ತಪ್ಪೇನೂ ಇಲ್ಲ, ಪ್ರಯತ್ನಗಳು ಆಗ್ತಾ ಇದ್ದಾವ. ಇಲ್ಲ, ಈಗ ಇರುವಂತ ಈಗ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಇದ್ದಾರೆ. ಒಂದು ವೇಳೆ ಬದಲಾದರೆ, ಬೇರೊಬ್ಬರು ಮುಖ್ಯಮಂತ್ರಿ ಆಗೋದಾದರೆ, ಈಗ ಅದಾದ್ಮೇಲೆ ಆ ಪ್ರಶ್ನೆ ಉದ್ಭವ ಆಗುತ್ತೆ. ಅಲ್ಲ, ದಲಿತ ಮುಖ್ಯಮಂತ್ರಿಯ ಕೂಗು ಹೇಳ್ತಾ ಇದೆ, ಅದಕ್ಕೆ ನೀವು ದನಿಗೂಡಿಸಲ್ವಾ, ಬಲಗೂಡಿಸಲ್ವಾ? ಹೇಳಿದ್ನಲ್ಲ, ಅವಕಾಶಗಳು ಬಂದಾಗ ನಾವು ಕೇಳಬೇಕಾಗುತ್ತೆ. ಅಲ್ಲ, ಮೊದಲೇ ಟೌಲ್ ಹಾಕೊಳ್ಳಬೇಕಾಗುತ್ತೆ. ಟೌಲ್ ಹಾಕೊಂಡು ಹೆಸರೇ ಹಾಕೊಳ್ಳೋದು. ಈಗ ಕೃಷ್ಣ, ನಮ್ಮ ಖರ್ಗೆ ಸಾಹೇಬ್ರು ಏನು ಹೇಳಿದ್ರು, ನನ್ನನ್ನು ನೀವು ದಲಿತ ಅಂತ ಪರಿಗಣಿಸೋದಾದ್ರೆ ನನಗೆ ಬೇಡ ಅನ್ನೋ ಮಾತನ್ನು ಹೇಳಿದ್ದಾರೆ ಅವರು. ಯಾಕಂದ್ರೆ ಅವರ ಹಿರಿತನ ಮತ್ತು ಅನುಭವಗಳನ್ನು ನೋಡಿದ್ರೆ ಅವರೇನು ದಲಿತರಂತ ಕೊಡ್ಬೇಕಾ ಅವರಿಗೆ ಅಲ್ವಾ? ಹಂಗಾಗಿ ಕರ್ನಾಟಕದಲ್ಲಿ ಸಾಕಷ್ಟು ಜನ ಹಂಗಿರೋರಿದ್ದಾರೆ. ಕರ್ನಾಟಕದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಅಲ್ಲಿ ಆ ರೀತಿ ಹಿರಿತನ ಅನುಭವ ಇರುವಂಥವರು ಪರಿಶಿಷ್ಟ ಜಾತಿ ಸಮುದಾಯಗಳಲ್ಲಿ ಸಾಕಷ್ಟು ಜನ ಇದ್ದಾರೆ. ಪರಿಗಣಿಸಬೇಕಾಗತ್ತೆ ಹೈಕಮಾಂಡ್ ಅಂತ ಸಂದರ್ಭ ಬಂದಾಗ. ಸರ್, ಶಂಕರ್ ಅವರೇ, ಈಗ ದಲಿತ ಸಮುದಾಯ ರಾಜಕೀಯ ಉನ್ನತಾಧಿಕಾರದಿಂದ ಕೂಡ ವಂಚಿತವಾಗಿದೆ. ಕರ್ನಾಟಕದಲ್ಲಂತೂ ದಲಿತರಿಗೆ ಮುಖ್ಯಮಂತ್ರಿ ಪದವಿ ಅನ್ನೋದು ಇವತ್ತಿಗೂ ಗಗನಕುಸುಮ ಆಗಿದೆ. ಇವತ್ತಿನ ಈ ರಾಜಕೀಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದು ವೇಳೆ ಮುಖ್ಯಮಂತ್ರಿಗಳು ಬದಲಾವಣೆ ಆಗೋದೇ ಆದರೆ ನಿಮ್ಮ ದಲಿತ ವರ್ಗದಿಂದಾನೇ ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒತ್ತಾಯ ಏನಾದರೂ ನಿಮ್ಮದು ಇದೆಯಾ? ಅದ್ರ ಬಗ್ಗೆ ಏನಾದ್ರು ನಿರ್ಣಯ ತಗೊಳ್ತೀರಾ? ಅದ್ರ ಬಗ್ಗೆ ಏನಾದ್ರು ಚರ್ಚೆಗಳು ನಡೀತಾ ಇದ್ದಾವೆ? ಕಳೆದ ಅರ್ಧ ಶತಮಾನಕ್ಕೂ ಹೆಚ್ಚು ಕಾಲ ಈ ನಾಡಿನಲ್ಲಿ ಶೋಷಿತ ಸಮುದಾಯಗಳ ವಿಮೋಚನೆಗೆ ಅನೇಕ ರೀತಿಯ ಹೋರಾಟಗಳನ್ನು ಮಾಡುವ ಮೂಲಕ ಇಲ್ಲಿ ಇರುವಂಥ ಎಲ್ಲ ಜಾತಿ ಜನವರ್ಗಗಳಿಗೂ ತನ್ನ ನ್ಯಾಯವನ್ನು ಒದಗಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದೆ ಕರ್ನಾಟಕದೊಳಗಡೆ. ಆ ಕಾರಣಕ್ಕಾಗಿ ಆ ದಲಿತ ಸಂಘರ್ಷ ಸಮಿತಿಯಿಂದ ಪ್ರೇರೇಪಿತರಾದಂಥ ಅನೇಕ ರೀತಿಯ ಚಳುವಳಿಗಳು ಕರ್ನಾಟಕದ ನೆಲದಲ್ಲಿ ಉದಯ ಆಗಲಿಕ್ಕೆ ಕಾರಣ ಆಗಿದೆ. ಇಂಥ ಒಂದು ಬಹುದೊಡ್ಡ ಹಿನ್ನೆಲೆ ಇರುವಂಥ ದಲಿತ ಸಂಘರ್ಷ ಸಮಿತಿಗೆ ಕಾಲಕ್ಕೆ ಹೊಸ ನಾಯಕತ್ವವನ್ನು ಚಳವಳಿ ಕೊಡ್ತಾ ಹೋಗ್ತದೆ. ಆ ಕಾರಣಕ್ಕಾಗಿ ದಲಿತ ಸಂಘರ್ಷ ಸಮಿತಿಯ ಸಂವಿಧಾನದ ಆ ನಿಯಮದಂತೆ ಈ ಒಂದು ಸರ್ವ ಸದಸ್ಯರ ಸಭೆ ನಡೀತದೆ. ಇಲ್ಲಿ ಹೊಸ ನಾಯಕತ್ವ ಸೃಷ್ಟಿಗೆ ಅವಕಾಶ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಈ ಸರ್ವ ಸದಸ್ಯರ ಮಹಾಧಿವೇಶನವನ್ನು ನಮ್ಮ ಎಲ್ಲ ಪದಾಧಿಕಾರಿಗಳ ಮತ್ತು ಪ್ರತಿನಿಧಿಗಳ ನೇತೃತ್ವದಲ್ಲಿ ನಡೆಯುವಂಥದ್ದು. ಅಲ್ಲಿ ವಿಶೇಷವಾಗಿ ಸರ್ವ ಸದಸ್ಯರ ಮಹಾಸಭೆಯಲ್ಲಿ ಉದ್ಘಾಟನಾ ಸಮಾರಂಭ ನಡೆದ ನಂತರನೂ ಸುಮಾರು ವಿಷಯಗಳ ಬಗ್ಗೆ ಗೋಷ್ಠಿಗಳನ್ನು ನಾವು ಆಯೋಜನೆ ಮಾಡಿದ್ದೀವಿ. ನಟರಾಜ್ ಬೂದಾಳ್ ಅವರು ಬುದ್ಧತ್ವ ಮತ್ತು ಬ್ರಾಹ್ಮಣತ್ವದ ಬಗ್ಗೆ ಕುರಿತು ಮಾತಾಡ್ತಾರೆ. ಮತ್ತು ಡಾಕ್ಟರ್ ರವಿಕುಮಾರ್ ಬಾಗಿ ಅವರು ದಲಿತ ಚಳವಳಿಯ ಪ್ರಸ್ತುತತೆ ಮತ್ತು ವರ್ತಮಾನದ ಮುಂದಿರುವಂಥ ಸವಾಲುಗಳ ಕುರಿತು ಮಾತಾಡ್ತಾರೆ. ಜೊತೆಗೆ ಡಾಕ್ಟರ್ ರವಿಕುಮಾರ್ ನಿಹಾ ಅವರು ಒಳ ಮೀಸಲಾತಿ, ಸುಪ್ರೀಂ ಕೋರ್ಟಿನ ತೀರ್ಪು ಮತ್ತು ಸಾಮಾಜಿಕ ನ್ಯಾಯವನ್ನು ಕುರಿತು ಮಾತಾಡ್ತಾರೆ. ಇದರ ಜೊತೆಯಲ್ಲಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿ ನಾವು ಸಮಾರೋಪ ಸಮಾರಂಭವನ್ನು ನಡೆಸ್ತಿದ್ದೀವಿ. ಆ ಸಮಾರೋಪ ಸಮಾರಂಭಕ್ಕೆ ಅವತ್ತಿನ ಸಮಾರೋಪ ಭಾಷಣವನ್ನು ಮಾಡಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಇಲಾಖೆ ಸಚಿವರು ಭಾಗವಹಿಸುತ್ತಿದ್ದಾರೆ. ಸಮಾರೋಪ ಸಮಾರಂಭದಲ್ಲಿ ಕರ್ನಾಟಕದ ಅನೇಕ ರೀತಿಯ ಸಮಸ್ಯೆಗಳು ಅಥವಾ ದೇಶದಲ್ಲಿ ಎದುರಿಸ್ತಿರುವಂಥ ಸಮಸ್ಯೆಗಳಿಗೆ ನಾವು ಕೆಲವು ನಿರ್ಣಯಗಳನ್ನು ಸಹ ಆ ಅಧಿವೇಶನ ತೆಗೆದುಕೊಂಡು ಆ ನಿರ್ಣಯವನ್ನು ಅವತ್ತು ನಾವು ಮಂಡಿಸ್ತಿದ್ದೇವೆ. ಆ ಕಾರಣಕ್ಕಾಗಿ ಈ ಒಂದು ಸಮಾವೇಶದ ಪೂರ್ತಿ ತಮ್ಮ ಮಾಧ್ಯಮಗಳಲ್ಲಿ ವರದಿ ಮಾಡುವ ಮೂಲಕ ಈ ರಾಜ್ಯದ ಜನತೆಗೆ ಮಾಹಿತಿಯನ್ನು ತಾವು ತಿಳಿಸಿಕೊಡ್ಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಒಂದು ಸಂದರ್ಭದಲ್ಲಿ ನಾವು
ದಲಿತ ಸಂಘರ್ಷ ಸಮಿತಿ ತೆಗೆದುಕೊಳ್ಳುವಂಥ ತೀರ್ಮಾನಗಳನ್ನು ನಂತರ ನಾವು ರಾಜ್ಯ ಸಮಿತಿ ವಿಶೇಷವಾಗಿ ಹೊಸ ರಾಜ್ಯ ಸಮಿತಿ ಆಯ್ಕೆ ಆದ ಮೇಲೆ ಅದನ್ನು ಪತ್ರಕರ್ತರಿಗೆ ತಿಳಿಸ್ತಾರೆ. ಸೊ ಇದಿಷ್ಟು ನಮ್ಮ ಕಾರ್ಯಕ್ರಮದ ಉದ್ದೇಶ. ಸೊ ಇದ್ರ ಬಗ್ಗೆ ತಾವು ಏನಾದರೂ ಕೇಳೋದಾದರೆ